ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಧಾರವಾಡದ ಪೀಠ ಪ್ರಕರಣವನ್ನು ಸಿಬಿಐಗೆ ವಹಿಸುವ ಅಗತ್ಯ ಇಲ್ಲ ಅಂತೇಳಿ ತೀರ್ಪು ಪ್ರಕಟ ಮಾಡಿದೆ. ಈ ಕುರಿತು ಮೂಡಾದ ಹೋರಾಟಗಾರರಾದಂತಹ ವಕೀಲರಾದ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್, ಮೊದಲಿಂದಲೂ ಕೂಡ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ಸಾಕಷ್ಟು ಹೋರಾಟ ಮಾಡಿದ್ರಿ ಸರ್, ಸಾಕಷ್ಟು ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ರಿ. ಬಿಲ್ಡರ್ ಮಂಜುನಾಥ್, ಅಬ್ದುಲ್ ವಾಹಿದ್, ಕ್ಯಾಥಡ್ರಲ್ ಸೊಸೈಟಿ, ಸಿದ್ದರಾಮಯ್ಯ ಅವರ ಪ್ರಕರಣ ಆಗ್ಬೋದು, ಎಲ್ಲವನ್ನೂ ಕೂಡ ದಾಖಲೆ ಸಮೇತ ಬಿಡುಗಡೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು, ಹೋರಾಟ ಕೂಡ ಮಾಡಿದ್ವಿ. ಬಟ್ ಈಗ ತೀರ್ಪು ಪ್ರಕಟ ಆಗಿದೆ, ಸಿಬಿಐಗೆ ವಹಿಸುವ ಅಗತ್ಯ ಇಲ್ಲ ಅಂತೇಳಿ. ನಿಮ್ಮ ಮೊದಲ ಪ್ರತಿ ಸರ್, ಇನ್ನೇನು ನಮ್ಗೇನು ನಷ್ಟ ಏನಿಲ್ಲ ಸರ್. ಆ ಹಂತದಲ್ಲೇ ಹಂಗಿತ್ತು. ಈಗ ಸರ್, ಈ ನ್ಯಾಯಾಲಯದ ಆದೇಶ ಸಿಬಿಐಗೆ ವರ್ಗಾವಣೆ ಮಾಡಿದಿದ್ರೆ ಒಳ್ಳೇದೇ ಆಯ್ತಿತ್ತು. ಬಟ್ ಇರ್ಲಿ ಬಿಡಿ ಸರ್, ಇನ್ನೇನು ಈಗ DGP ಮತ್ತೆ ADGP ಅವರ ಸ್ಕೂಟಿನಿ ಮೇಲೆ ಇವಾಗ ಹೈಕೋರ್ಟು ಸಹ ಸ್ಕೂಟಿನಿ ಮಾಡ್ತು. ಮುಂದಿನ ದಿನಗಳಲ್ಲಿ ಪ್ರಕರಣ ಡಿಲೇ ಆಗೋದು ತಪ್ಪಿತು ಸರ್. ಈಗ ರೈಟ್ಲಿ ಆರ್ ರಾಂಗ್ಲಿ ಅವ್ರ ಒಂದು ರಿಪೋರ್ಟ್ನ ಹಾಕಿದ್ದಾರೆ. ಈಗ ಲೋಕಾಯುಕ್ತದವರು ಅವರು ಉಲ್ಟಾ ಹೊಡೆಯೋದಕ್ಕಾಗಲ್ಲ. ಈಗ ನಾವು ಸಿಬಿಐಗೆ ವರ್ಗಾವಣೆ ಮಾಡಿದಿದ್ರೆ ಸರ್, ಇನ್ನೊಂದು 3-4 ವರ್ಷ ಅವ್ರ ಎನ್ಕ್ವೈರಿಗೆ ಅಂತ ಡಿಲೇ ಆಯ್ತಿತ್ತು. ಆ ಡಿಲೇ ಆಗೋಂಥ ವಿಚಾರ ತಪ್ಪಿತು ಸರ್. ನಾವು ಲೀಗಲಿ ಸ್ಪೀಕಿಂಗ್ ಸರ್, ಲೀಗಲ್ ಆ್ಯಂಗಲಲ್ಲಿ ನೋಡೋದಾದರೆ ಇವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋಂಥದ್ದು, ಮತ್ತು ಚಾರ್ಜ್ ಶೀಟ್ ಸ್ಕ್ವಾಶ್ಗೆ ಹೋಗೋಂಥದ್ದು, ಮತ್ತು ತನಿಖಾ ಲ್ಯಾಪ್ಸಸ್ಗಳು ಐತೆ ಅಂತ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಡಿಲೇ ಮಾಡೋ ಅಂತ ಏನು ಅವ್ರಿಗೆ ಗ್ರೌಂಡ್ಸ್ ಇತ್ತು, ರೂಲ್ಡ್ ಔಟು ಸರ್. ಈಗ ಹೈಕೋರ್ಟೇ ಸ್ಕೂಟನಿ ಮಾಡೈತೆ. ಹೈಕೋರ್ಟನೇ ಈಗ ಟ್ರಯಲ್ ಕೋರ್ಟ್ಗೆ ಈ ಫೈನಲ್ ರಿಪೋರ್ಟ್ ಬಗ್ಗೆ ಫೈಂಡಿಂಗ್ಸ್ ಕೊಡೋದ್ರಿಂದ ಇನ್ನೂ ಒಳ್ಳೆಯದೇ ಆಯಿತು ಸರ್. ನಮಗೆ ಪ್ರಕರಣ ಜಲ್ದಿ ಇತ್ಯರ್ಥ ಆಗೋದಕ್ಕೆ ಇದೊಂದು ನಾಂದಿ ಆಯ್ತದೆ ಸರ್. ಇನ್ನೇನು ಮಾಡೋದು, ಸಿಬಿಐ ಕೊಡದಿರೋದು ಒಳ್ಳೇದಾಯ್ತು ಅಂತ ಹೇಳ್ತಾರೆ ಸರ್. ಈಗಿನ ಹಂತದಲ್ಲಿ ಆಗ ಶುರುಲಿ ಇನಿಷಿಯಲ್ ಸ್ಟೇಜಲ್ಲಿ ಕೊಟ್ಟಿದ್ದಿದ್ರೆ ಸರ್ ಚೆನ್ನಾಗಿರ್ತಿತ್ತು. ಈಗ ಸರ್, ಈಗಲಾಗಲೇ ಪ್ರಕರಣ ಬೆಳಕಿಗೆ ಬಂದೇನೆ 1-1.5 ವರ್ಷ ಆಗೈತೆ. ಮತ್ತೀಗ ಸಿಬಿಐಗೆ ವರ್ಗಾವಣೆ ಮಾಡಿದ್ರೆ ಮತ್ತೊಂದು 3-4 ವರ್ಷ ಡಿಲೇ ಆಯ್ತದೆ. ಅದೇನು ಲಾಜಿಕ್ ಏನು ಇರಲಿಲ್ಲ ಸರ್. ಒಂಥರ ಒಳ್ಳೇದೇ ಸರ್. ಇವಾಗ ಹೈಕೋರ್ಟ್ ಅವ್ರಿಗೆ ಚಾಟಿ ಬೀಸಿ ಲೋಕಾಯುಕ್ತದವ್ರಿಗೆ ಜಲ್ದಿ ತನಿಖೆ ಮಾಡಿಸಿ ಒಂದು ರಿಪೋರ್ಟ್ನ ತನ್ನ ಕೋರ್ಟ್ ಹಾಲಿಗೆ ತರಿಸ್ಕೊಂಡಿರೋದ್ರಿಂದ ಈಗ ರಿಪೋರ್ಟ್ ಮೇಲೆ ಫೈಂಡಿಂಗ್ಸು ಸಹ ಕೊಡ್ತಿರೋದ್ರಿಂದ ಈಗ ರಿಪೋರ್ಟ್ ಬೈಂಡಿಂಗು ಆಯ್ತದೆ. ಮತ್ತು ಇವ್ರಿಗೆ ನಮ್ಗೆ ಏನು 5,000 ಸೈಟ್ ಜನಗಳಿಗೆ ಮರು ಸ್ವಾಧೀನ ಪಡ್ಕೊಳ್ಳೋದಕ್ಕೆ ಮೂಡಾದವ್ರ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗೋಕ್ಕೆ ಇದೊಂಥರ ಒಳ್ಳೇದೇ ಆಯಿತು ಸರ್. ತನಿಖೆ ಜಲ್ದಿ ಮುಗೀತಲ್ಲ, ನಮ್ಗೆ ಅದೇ ಸಾಕು ಆಗೋಯ್ತು. ಬಟ್ ದೂರುದಾರರು ಹೇಳ್ತಾರೆ ಹಿನ್ನಡೆ ಆಗ್ತಿದೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಸರ್. ಏನು ಚಾರ್ಜ್ ಶೀಟ್ ಇವಾಗ ಲೋಕಾಯುಕ್ತದವ್ರು ಫೈಲ್ ಮಾಡೋರೆ ಸರ್, ಇದಿನ್ನೂ ಯಾರಿಗೂ ಬಹಿರಂಗನೇ ಆಗಿಲ್ಲ. ಇದರಲ್ಲಿ ಯಾರು ತಪ್ಪಿತಸ್ಥರು, ಯಾವ ರೀತಿ ತನಿಖೆ ಮಾಡೋರೆ ಏನೊಂದೂ ಗೊತ್ತಿಲ್ಲ. ಈ ಹಂತದಲ್ಲಿ ನಾವು ಆ ರಿಪೋರ್ಟ್ ಬಗ್ಗೆ ಮಾತಾಡೋದು ಅದು ಪೂರ್ವಗ್ರಹಿತ ಪೀಡಿತ ಆಯ್ತದೆ. ನಾವು 14 ಸೈಟ್ಗೆ ಏನಾದ್ರು ಟಾರ್ಗೆಟ್ ಮಾಡಿದ್ದಿದ್ರೆ ಆ ರಿಪೋರ್ಟು ಸರ್. ಈಗ ಇರಲಿ ಬಿಡಿ ಸರ್, ಇವಾಗ ಏನು ಇವಾಗ ಫೈನಲ್ ರಿಪೋರ್ಟ್ ಹಾಕಿದ್ದಾರೆ ಅದ್ರ ಮೇಲೇ ಪ್ರೊಸೀಡಿಂಗ್ಸ್ ನಡೀಲಿ. ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಹೊರತು ನಮ್ಮ ವರ್ಷನ್ನ ಅವರು ತನಿಖಾ ಸಂಸ್ಥೆ ಲ್ಯಾಪ್ಸಸ್ ಮಾಡೋರೆ ಅದು ಇದು ಅಂತ ಹೇಳೋದು ತಪ್ಪಲ್ಲ ಸರ್. ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ, ಅವರು ಸ್ಕ್ವಾಶ್ಗೆ ಹೋಗೋದಕ್ಕೆ ಬರೋದಿಲ್ಲ. ಈಗ ಅದ್ರ ಮೇಲೆ ಪ್ರೊಸೀಡ್ ಆಯ್ತದೆ. ಈಗ ಆ ಪ್ರೊಸೀಡಿಂಗ್ಸ್ ಮೇಲೆ ಕ್ರಿಮಿನಲ್ ಕೇಸ್ಗಳು ಇನಿಷಿಯೇಟ್ ಮಾಡೋದು, BNS ಕಾಯ್ದೆ, IPS ಕಾಯ್ದೆನ ಇನ್ವೋಕ್ ಮಾಡೋದು, ಅದು ನಮಗೆ ಪ್ರಾಸಿಕ್ಯೂಷನ್ಗೆ ಇದ್ದಿದ್ದೇನೆ ಸರ್. ನಾವು ಅದ್ರ ಮೇಲೆ ಹೋಯ್ತೀವಿ ಸರ್. ಅಂದ್ರೆ ಈ ನ್ಯಾಯಾಲಯದ ತೀರ್ಪು ಉತ್ತಮ ಅಂತಾನೆ ಹೇಳ್ತೀರಾ ಸರ್? ಸರ್, ಈಗ ಒಂದು ಹಂತದಲ್ಲಿ ಡಿಲೇ ಆಗೋದ್ರಿಂದ ತಪ್ಪಿತು ಸರ್. ಈಗ ಒಂದು ಸ್ಟೇಜ್ಗೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿರೋದ್ರಿಂದ ಈ ಫೈನಲ್ ರಿಪೋರ್ಟ್ನ ಕಾಗ್ನಿಸೆನ್ಸ್ ತಗೊಂಡು ಈಗ ಟ್ರಯಲ್ ಕಮೆನ್ಸ್ ಆಯ್ತದೆ ಸರ್. ಇನ್ನೊಂಥರ ಒಳ್ಳೇದೇ ಆಯಿತು ಸರ್. ಇವಾಗ ಟ್ರಯಲ್ ಜಲ್ದಿ ಕಮೆನ್ಸ್ ಆಗಲಿ, ಆರೋಪಿಗಳು ಯಾರ್ಯಾರು ಅವರೇ ಅವರೆಲ್ಲ ಬಯಲಿಗೆ ಬರ್ತಾರೆ ಸರ್. ಇವಾಗ ಮುಂದಿನ ಹೋರಾಟ ಆಗಿರುತ್ತೆ ಸರ್. ಸರ್, ಇವಾಗ ಅದೇನೆ ಫೈನಲ್ ರಿಪೋರ್ಟ್ನ ನೋಡ್ತೀವಿ ಸರ್. ಫೈನಲ್ ರಿಪೋರ್ಟ್ ನಮಗೂ ಸ್ಯಾಟಿಸ್ಫ್ಯಾಕ್ಟರಿ ಆಗಿದ್ರೆ ಇದ್ರ ಮೇಲೇ ಮುಂದುವರಿಯೋದಕ್ಕೆ ನಾವು ಆಗ್ರಹ ಮಾಡ್ತೀವಿ. ಒಂದು ಪಕ್ಷ ಲ್ಯಾಪ್ಸಸ್ ಇತ್ತು ಅಂತ ಅಂದರೆ ಯಾರು ಪೆಟಿಷನರ್ಸ್ಗಳಿದ್ದಾರೆ ಅವ್ರಿಗೆ ರಿವ್ಯೂ ಪೆಟಿಷನ್ ಹಾಕೋದಕ್ಕೆ ನಾವು ಸಜೆಷನ್ಸ್ ಕೊಡ್ತೀವಿ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕ್ಲಿಕ್ಕೆ ಹೌದು ಸರ್, ಹೌದು. ಇಲ್ಲಿ ಡಿವಿಷನಲ್ ಬೆಂಚ್ ಮತ್ತೆ ರಿವ್ಯೂ ಪೆಟಿಷನ್ ಆದರೆ, ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್. ಬಟ್ ಲೋಕಾಯುಕ್ತ ಬೇಡ ಅಂತ ನೀವು ಕೂಡ ಹೇಳ್ತಿದ್ರಿ ಸರ್. ಸರ್, ಆ ಹಂತದಲ್ಲಿ ಇತ್ತು ಸರ್. ಇವಾಗ ಇಲ್ಲಿ SP ಮೇಲೆ ನಮಗೆ ಅಲಿಗೇಷನ್ಸ್ ಇದ್ದಿದ್ದು, ಮತ್ತು DYSP ಮೇಲೆ ಅಲಿಗೇಷನ್ಸ್ ಇದ್ದಿದ್ದು. ಈಗ ಸರ್ ಇದನ್ನು DG ಅವರು ಮತ್ತು ADGP ಅವರು ಸ್ಕೂಟನಿ ಮೇಲೆ ಹೈಕೋರ್ಟನ್ನು ಸಹ ಗಮನಿಸಿರೋದ್ರಿಂದ ಸರ್, ಈಗ ನಾವು ಏನು ಈ ಲೋಕಲ್ ತನಿಖಾಧಿಕಾರಿಗಳ ಮೇಲೆ ಆರೋಪ ಮಾಡ್ತಿದ್ವಿ, ಇದೆಲ್ಲ ರೂಲ್ಡ್ ಔಟ್ ಅಲ್ವಾ ಸರ್. ಈಗ ADGPನೇ ಇದನ್ನು ಸ್ಕೂಟನಿ ಮಾಡೋರೆ, ಹೈಕೋರ್ಟೇ ಇದನ್ನು ಸ್ಕೂಟನಿ ಮಾಡೈತೆ ಈ ರಿಪೋರ್ಟ್ನ ಅಂತ ಅಂದಮೇಲೆ ನಾವು ಅದನ್ನು ಮೇಲ್ನೋಟಕ್ಕೆ ಒಪ್ಕೊಳ್ಳೇಬೇಕು ಸರ್ ಈ ಹಂತದಲ್ಲಿ. ಇದು ಮೂಡಾದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ವಕೀಲರಾದ ರವಿಕುಮಾರ್ ಅವರ ಮಾತುಗಳು. ಸದ್ಯಕ್ಕೆ ಸಿಬಿಐ ಕೊಡದೇ ಇರೋದೇ ಒಳ್ಳೆಯದಾಗಿದೆ. ಇದರಿಂದ ಒಂದಷ್ಟು ಕಾಲ ವಿಳಂಬ ಕೂಡ ತಪ್ಪುತ್ತೆ. ನಮಗೆ ಲೋಕಾಯುಕ್ತ ಮೇಲೆ ಆರಂಭದಲ್ಲಿ ನಂಬಿಕೆ ಇರಲಿಲ್ಲ, ಈಗ ಅದು ಸ್ಕೂಟನಿ ಮಾಡಿ ಸೂಕ್ತ ತನಿಖೆಯನ್ನು ನಡೆಸ್ತಾರೆ ಅನ್ನೋ ವಿಶ್ವಾಸ ಬರ್ತಿದೆ ಅನ್ನೋ ಮಾತನ್ನ ಹೇಳ್ತಾರೆ. ವಿನಯ್ ಜೊತೆ ರವಿ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.